ಆ ಕಡೆ ಕೊಲ್ಲಿಯಲ್ಲಿ ಯುದ್ಧ ನಿಲ್ತಾ ಇಲ್ಲ, ಈ ಕಡೆ ಜನರ ಸಮಸ್ಯೆಗಳ ಬವಣೆ ನೀಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಆಟೋ ಚಾಲಕರ ಬದುಕಂತೂ ಅತಂತ್ರವಾಗ್ತಾ ಇದೆ. ಹೌದು, ಬೆಂಗಳೂರಿನಲ್ಲಿ ಮತ್ತೆ ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ಗ್ಯಾಸ್ಗಾಗಿ ಮುಗಿಬೀಳ್ತಾ ಇದ್ದಾರೆ ಆಟೋ ಚಾಲಕರು. ಹಗಲು ರಾತ್ರಿ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ. 1 ಲೀಟರ್ LPG ದರ 150 ರೂಪಾಯಿಗೆ ಏರಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಎಷ್ಟಿತ್ತು? 58ರಿಂದ 62 ರೂಪಾಯಿ ಇತ್ತು ಪರ್ ಲೀಟರ್. ಕಳೆದ 1 ತಿಂಗಳ ಅವಧಿಯಲ್ಲಿ 45 ರೂಪಾಯಿ ಬರೋಬ್ಬರಿ ಏರಿಕೆ ಕಂಡಿದೆ. ದರ ಏರಿಕೆಯಿಂದ ಕಂಗಾಲಾಗಿದ್ದಾರೆ ಆಟೋ ಚಾಲಕರು. ಹಿಂಗಾದ್ರೆ ಹೆಂಗೆ ಜೀವನ ನಡೆಸೋದು? ಹೊಟ್ಟೆಪಾಡು ಹೆಂಗೆ? ಕಮಿಟ್ಮೆಂಟ್ಸ್ಗಳು ಹೆಂಗೆ? ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋದು ಹೆಂಗೆ ಅಂಥೇಳಿ ಕೇಳ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆಯ ಬಿಸಿ. ಸದ್ಯ ಚಾಮರಾಜಪೇಟೆಯ ಮೈಸೂರು ರಸ್ತೆ ಬಳಿ ಇರುವಂಥ ಭಾರತ್ ಪೆಟ್ರೋಲಿಯಂನಲ್ಲಿದ್ದೇನೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇದೆ ಅಂತ ಗೊತ್ತಾದ ಹಾಗೆ ಮುಗಿಬೀಳ್ತಾ ಇದ್ದಾರೆ. ಪರಿಸ್ಥಿತಿ ಬಹಳ ವಿಕೋಪಕ್ಕೆ ತಿರುಗುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಇಷ್ಟೇ, ಎಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಟೋ ಚಾಲಕರು ಮುಗಿಬೀಳ್ತಾ ಇರುವಂಥ ಪರಿಸ್ಥಿತಿ. ಸಿಬ್ಬಂದಿಗಳ ಜೊತೆ ಗಲಾಟೆಯನ್ನು ಮಾಡುವಂಥದ್ದು, ಬಂಕ್ನ ಸಿಬ್ಬಂದಿಗಳ ಜೊತೆ ಇದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಸದ್ಯ ತಡರಾತ್ರಿ 1 ಗಂಟೆ 12:30 1 ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತು ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಆಯ್ಕೆಗಳೇ ಇಲ್ಲ. ಕಾರಣ ಇಷ್ಟೇ, ಗಮನಿಸ್ಬೋದು ವಿಜುವಲ್ಸನ್ನು. ಕ್ಯೂ ಸುಮಾರು 1-1.5-2 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. 400ಕ್ಕೂ ಹೆಚ್ಚು ಆಟೋಗಳು ಸಾಲುಗಟ್ಟಿ ನಿಂತಿದೆ. ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಬಂದು ಬಂಕ್ಗಳ ಬಳಿ ಕಾಯ್ತಾ ಇರುವಂಥವ್ರು. ಯಾರು ಕೂಡ ಮನೆಗಳಿಗೂ ಹೋಗಿಲ್ಲ. ಬೇರೆ ಆಯ್ಕೆ ಮನೆಗಳಿಗೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ. ಸರ್, ಎಷ್ಟೊತ್ತಲ್ಲಿ ಬಂದ್ರಿ ಸರ್? 12:30ಗೆ ಬಂದಿದ್ದು ನಾವು. 12:30ಗೆ ನೈಟ್ ಬಂದಿದ್ದು. ಯಾರು ರಂಥಬಲಿ ಮಾಡ್ತಾ ಇಲ್ಲ. ಆಟೋ ಅವ್ರಿಗೆ ಬಹಳ ತೊಂದರೆ ಮಾಡ್ತಾವ್ರೆ. ಅಟ್ಲೀಸ್ಟ್ ಎಲ್ಲ ಬೇರೆ ಕಡೆ ಎಲ್ಲ ಓಡಾಡ್ಕೊಂಡು ಬಂದ್ರೆ ಹೆಂಗೆ? ಎಲ್ಲ ಓಡಾಡಿದ್ದು ಎಲ್ಲಿ ಸಿಕ್ಕಿಲ್ಲ. ಎಷ್ಟೊತ್ತಲ್ಲಿ ಬಂದ್ರಿ? ರಾತ್ರಿ 12:30 ಆಯ್ತು. ಊಟ ತಿಂಡಿ ಎಲ್ಲ ಹೆಂಗೆ? ಏನಿಲ್ಲ. ಏನೂ ಇಲ್ಲ. ಓಕೆ, ಈ ಗಮನಿಸ್ತಾ ಇದ್ರಿ ಕ್ಯೂ ಅನ್ನ ತೋರಿಸಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಮೈಸೂರು ರಸ್ತೆಯಲ್ಲಿ. ಅಂದರೆ ಮೈಸೂರು ರಸ್ತೆ ಫ್ಲೈಓವರ್ ಏನು ಸಿಗುತ್ತೆ ನಮಗೆ, KR ಮಾರ್ಕೆಟ್ ಫ್ಲೈಓವರ್, ಅದರ ಕೆಳಭಾಗದಲ್ಲಿ ಇದು ಬರುವಂಥದ್ದು. ಇಲ್ಲಿಂದ ಆರಂಭ ಆಗುವಂಥ ಕ್ಯೂ ಸುತ್ತ, ಅಂದರೆ ಈ ರಸ್ತೆಯನ್ನು ಕಂಪ್ಲೀಟ್ ಆಗಿ ಸುತ್ತುವರೆದು 2-3 ರಸ್ತೆಗಳನ್ನು ಸುತ್ತುವರೆದು ಆ ನಂತರ ಇಲ್ಲಿಗೆ ಕ್ಯೂ ಬಂದು ಸೇರುವಂಥದ್ದು. ಅಂದರೆ ಇಲ್ಲಿರುವಂತಹ ಪ್ರತಿ ಆಟೋ ಚಾಲಕರು ಏನಿದ್ದಾರೆ ಇವರೆಲ್ಲರೂ ಕೂಡ ರಾತ್ರಿಯಿಂದ ಬರ್ತಾ ಇರುವಂಥವ್ರು. ಯಾರೀಗ ಕೊನೆಯಲ್ಲಿ ನಿಂತಿರೋರು ಏನಿದ್ದಾರೆ ಅವ್ರಿಗೆ ಸಿಗಬೇಕು ಅಂತ ಹೇಳಿದ್ರೆ, ಏನಿಲ್ಲ ಅಂತ ಹೇಳಿದ್ರೆ ಒಂದು 2-3 ಗಂಟೆಗಳಿಗೂ ಹೆಚ್ಚಿನ ಕಾಲ ಆಗುತ್ತೆ. ಇನ್ ಕೇಸ್ ಇಲ್ಲಿ ಇದ್ದರೆ ಅಷ್ಟೇ, ಅಂದರೆ ಇಲ್ಲಿರುವಂತಹ ಬಂಕ್ನಲ್ಲಿ ಸ್ಟಾಕ್ ಇದ್ರಷ್ಟೇ ಸಿಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಎಲ್ಲರೂ ಕೂಡ ರಾತ್ರಿಗಳಲ್ಲೇ ಬಂದು ಕ್ಯೂನಲ್ಲಿ ನಿಂತು ಹಾಕಿ ಗಾಡಿಗಳನ್ನು ನಿಲ್ಲಿಸಿ ಹೋಗ್ತಾ ಇರುವಂಥವ್ರು. ಸರ್, ಎಷ್ಟೊತ್ತಲ್ಲಿ ಬಂದಿದ್ದೀರಿ? ಕ್ಯೂ ಅಲ್ಲಿ ಎಷ್ಟೊತ್ತಿಗಿದ್ದೀರಿ? ಹೇಗೆ ಎಷ್ಟೊತ್ತಲ್ಲಿ ಬಂದಿದ್ದೀರಿ? 3:30 ಇತ್ತು ಸರ್. ಬೆಳಗಿನ ಜಾವ 3 ಗಂಟೆ ಆಗಿದ್ದಾರೆ. 3:30 ಇತ್ತು ಸರ್. ಎಲ್ಲದಕ್ಕೆ ತೊಂದರೆ ಐತೆ ಸರ್. ಅಲ್ಲಿ ಸಿಕ್ಕಿದ್ದೆಲ್ಲ ಹೋಗಿ ಬಂದ್ರಾ? ಹೋಗಿದ್ದೇವೆ. ಹೋಗಿ ಬಂದ್ರು. ಅಲ್ಲಿ 120 105 ಆ ಥರ ಮಾಡ್ತಾವ್ರೆ. ಇವಾಗ ನಾವು ಮೀಟ್ರ್ ಹಾಕಿ 50 ರೂಪಾಯಿ ಕೇಳಿದ್ದಕ್ಕೆ ಯಾಕೆ ಅಂತ ಕೇಳ್ತಾರೆ. ಯಾಕೆ ಗೌರ್ಮೆಂಟ್ ರೂಲ್ಸ್ ಇಲ್ಲ ಅಂತಾರೆ. ಈಗ 120 150 ಹಂಗೆ ಮಾಡ್ತಾವ್ರೆ. ರಾತ್ರಿ 3 ಗಂಟೆಗೆ ಬಂದಿರೋದು ಕ್ಯೂ. ಅಲ್ಲಿಂದ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಿರೋದು. ಅವರು ಕಲ್ಸೆ ಅವ್ರಿಗೆ